ನಾಳೆ ಕರ್ನಾಟಕ ರಾಜ್ಯದ ಮಹಾಜನತೆಗೆ ಏನು ಭ್ರಷ್ಟಾಚಾರಿಗಳಿಂದ ಭ್ರಷ್ಟಾಚಾರವನ್ನು ಮುಚ್ಚಾಕೊಳ್ಳಿಕ್ಕೆ ಮಾಡ್ತಾರಂಥ ಒಂದು ಪಾದಯಾತ್ರೆಗೆ ನಾವು ಉತ್ತರವನ್ನು ಕೊಡಲಿಕ್ಕೆ, ಪ್ರಶ್ನೆಗಳನ್ನು ಕೇಳಲಿಕ್ಕೆ ಈ ಜನ ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪಾಪದ ವಿಮೋಚನೆ ಯಾತ್ರೆ ನಡೀತಾ ಇದೆ. ಸುಮಾರು 25 ಹಗರಣಗಳು ಬಿಜೆಪಿಯ ಸರ್ಕಾರದಲ್ಲಿ ನಡೆದಂಥ ಹಗರಣಗಳು, ಕುಮಾರಸ್ವಾಮಿ ಅವರ ಕುಟುಂಬದ ಹಗರಣಗಳು, ಎಲ್ಲದಕ್ಕೂ ಕೂಡ ಉತ್ತರವನ್ನು ಹೇಳಬೇಕು ಅವರು. ಈಗ ನಾವು ಮುಖ್ಯಮಂತ್ರಿಗಳು ಅಸೆಂಬ್ಲಿಯಲ್ಲಿ ಓದಿದ್ದಾರೆ, ಭಾಷಣದಲ್ಲಿ ಹೇಳಿದ್ದಾರೆ, ಅವರ ಕಾಲದ ಅನೇಕ ಹಗರಣಗಳ ಬಗ್ಗೆ ಹೇಳಿದ್ದಾರೆ. ಅದಕ್ಕೂ ತನಿಖೆಯನ್ನು ನಡೀತಾ ಇದೆ. ಕೆಲವು ಮುಚ್ಚಾಕಿ ಪ್ರಯತ್ನವನ್ನು ಮಾಡೋದು ನಾವು ಈಚೆ ಬಿಚ್ಚಿಟ್ಟಿದ್ದೀವಿ. ಅದ್ರ ಬಗ್ಗೆ ಯಾರ್ಯಾರ್ದು ಎಷ್ಟೆಷ್ಟು ಪಾಲ್ದಾರರು, ಯಾರ್ಯಾರಿಗೆ ಎಷ್ಟೆಷ್ಟು ಹೋಯಿತು, ಯಾರು ತಲುಪಿದ್ರು, ಯಾರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು, ಯಾರು ಮಂತ್ರಿ ಆಗಿದ್ರು, ಇದನ್ನು ರಾಜ್ಯದ ಜನತೆಗೆ ಅವರೇ ತಿಳಿಸ್ಬೇಕು. ಈಗ ನಮ್ಮ ವಾಲ್ಮೀಕಿ ಹಗರಣದ ಬಗ್ಗೆ ನಾವಿಲ್ಲ ಅಂತ ಹೇಳಿಲ್ಲ, ಅಧಿಕಾರಿಗಳು ಮಾಡಿದ್ದಾರೆ. ಮೊನ್ನೆ ಚಾರ್ಜ್ ಶೀಟ್ ಬಂದಿದೆ. ನಮ್ಮ MLA ಆಗಲಿ ನಮ್ಮ ಮಂತ್ರಿಗಳಾಗಲಿ ಯಾರು ಭಾಗಿಯಾಗಿಲ್ಲ ಅನ್ನೋದನ್ನು ನಾನು ಮಾಧ್ಯಮದಲ್ಲಿ ಓದಿದ್ದೇನೆ. ನಮ್ಮ ಅಫಿಷಿಯಲ್ ಚಾರ್ಜ್ ಶೀಟ್ ಓದಿಲ್ಲ. ಈ ಮಾಧ್ಯಮದವ್ರು ಏನು ಬರೆದಿದ್ದಾರೆ ಅದನ್ನು ನಾನು ಓದಿದ್ದೇನೆ. ಇವತ್ತು ಈ ಏನು ಬೇರೆ ಹಗರಣಗಳು, ಮೂಡಾ ವಿಚಾರದಲ್ಲೂ ಕೂಡ ಈಗಾಗಲೇ ನಾನು ಪ್ರಸ್ತಾವನೆಯನ್ನು ಮಾಡಿದ್ದೇನೆ. ಕ್ಯಾಬಿನೆಟ್ ಮೀಟಿಂಗಲ್ಲಿ ಗವರ್ನರು ಪತ್ರ ಬದ್ಧತೆಗೆ ಅವರು ವಾಪಸ್ಸು ನಾನು ಹೇಳಿದ್ದೇವೆ. ಒಂದು ಹೆಣ್ಮಗಳಿಗೆ ಅಣ್ಣ ಕೊಟ್ಟಿರೋ ಸೈಟು ನಿಜ, ಜಮೀನು ಸೈಟ್ ಅಲ್ಲ, ಜಮೀನು ಕೊಟ್ಟಿದ್ದು ನಿಜ. ಸೈಟ್ ಕೊಟ್ಟ ಮೇಲೆ ಆ ಹೆಣ್ಮಗಳು ನನಗೆ ವಾಪಸ್ ಪರಿಹಾರ ಕೊಡಿ ಅಂತ ಕೇಳಿದ್ದು ನಿಜ. ಅವ್ರು ರೆಸಲ್ಯೂಷನ್ ಮಾಡೋದು ನಿಜ. ಸೈಟ್ ಕೊಟ್ಟಿದ್ದು ನಿಜ. ಕೊಡಬೇಕಾದ್ರೆ ಎಲ್ಲಿ ಕೊಡಿ ಅಂತ ಕೇಳಿದೆ. ಬೇಕಾದಷ್ಟು ಹಗರಣಗಳಿದೆ, ಬೇರೆ ಬೇರೆ ಸೈಟ್ ಕೊಟ್ಟದ್ದು ಮಾಡಿದ್ದು ಎಲ್ಲ ಕೂಡ ಬೇಕಾದಷ್ಟು ಇರ್ಬೋದು. ನಾನಿಲ್ಲ ಅಂತ ಹೇಳಿದ್ದಿಲ್ಲ. ಅದನ್ನೆಲ್ಲ ತನಿಖೆಯನ್ನು ಮುಖ್ಯಮಂತ್ರಿಗಳು ಮಾಡಿಸ್ತಾ ಇದ್ದಾರೆ. ಕಮಿಷನ್ ಕೂಡ ನೇಮಕ ಆಗಿದೆ. ಯಾರು ತಪ್ಪಿಸ್ತಂದರೆ ಕಾನೂನು ಏನು ಬೇಕಾದ್ರೂ ಕ್ರಮ ತಗೊಳ್ಳಿ. ಮುಖ್ಯಮಂತ್ರಿ ಕುಟುಂಬದಲ್ಲಿ ಕೊಡಬೇಕಾದ್ರೆ ಏನಾದರೂ ತಪ್ಪಿದ್ರು ಕೂಡ ತನಿಖೆ ಆಗಲಿ. ಅವ್ರೇನು ಬೇಡ ಅಂತ ಏನು ಹೇಳ್ತಾರೆ. ತನಿಖೆ ಅಂದರೆ ಎಲ್ಲದಕ್ಕೂ ಕೂಡ ಒಳಗಿರ್ತಾರೆ. ಆದರೆ ಒಂದು ಚೀಫ್ ಮಿನಿಸ್ಟರ್ ಕುಟುಂಬ ಅಂದ ತಕ್ಷಣ ಅಧಿಕಾರ ದುರುಪಯೋಗ ಮಾಡಿಕೊಂಡಿರೋದಕ್ಕೆ ಯಾವುದಾದ್ರು ಒಂದು ವಿಚಾರ ಇದ್ದರೆ ಅದನ್ನು ಏನು ಬೇಕಾದ್ರೂ ಚರ್ಚೆ ಮಾಡಿ, ತನಿಖೆಯನ್ನು ಇರ್ತದೆ. ಸೊ ಅದು ಬೇರೆ ವಿಚಾರ. ಈಗ ರಾಜ್ಯದ ಜನತೆಗೆ ಬರೀ ಅವರ ಪಕ್ಷದ ಕೆಲವು ವಿಚಾರ ಇಂಟರ್ನಲ್ ಅವ್ರಿಗೊಂದು ಸೀಟ್ ಬಂದಿರ್ಬೋದು, ನಾನು ಇಲ್ಲ ಅಂತ ನಾನು ಹೇಳಿದ್ದೀನಿ. ಈಗ ಜನರ ಮುಂದೆ ಏನು ಸುಳ್ಳು ಆರೋಪಗಳನ್ನು ಮುಂದಕ್ಕಿಟ್ಕೊಂಡು ಹೊರಟಿದ್ದಾವಲ್ಲ, ಅದಕ್ಕೆ ನಿಮ್ಮದು ಪಾಪದ ಯಾತ್ರೆ. ಈಗ ನಾವು ಮಾಡೋದು ಪಾದಯಾತ್ರೆ, SM ಕೃಷ್ಣ ಅವರು ಮಾಡೋದು. ಹಿಂದೆ ಚಡ್ಡಿ ಮೆರವಣಿಗೆ ನಡೆದಿತ್ತು. ಇದೇ ಮೈಸೂರು ಈ ಸಂದರ್ಭದಲ್ಲಿ ದೇವರಾಜ ರಸ್ತೆಗಿಂತ ನಡೆದಿತ್ತು. ಇದಾದಮೇಲೆ SM ಕೃಷ್ಣ ಅವ್ರ ಕಾಲದಲ್ಲಿ ಕಾವೇರಿಗೋಸ್ಕರ ತೀರ್ಪಿನ ವಿಚಾರದಲ್ಲಿ ಚಡ್ಡಿ ಮೆರವಣಿಗೆ ನಡೆದಿತ್ತು. ನಾವು ಗಣಿಗಳನ್ನು ಉಳಿಸ್ಲಿಕ್ಕೋಸ್ಕರ ಅವತ್ತಿನ ಕಾಲದಲ್ಲಿ ರೆಡ್ಡಿಗಳ ರಿಪಬ್ಲಿಕ್ ತಪ್ಪಿಸ್ಬೇಕಂತೇಳಿ ಇವತ್ತು ಹೊಸ ಕಾನೂನುಗಳು ಬಂದಿದೆ. ನಮ್ಮ ಹೋರಾಟದಿಂದ ಯಾರಿಗೂ ಮೈನಿಂಗ್ ಲೀಸ್ ಕೊಡೋಂಗಿಲ್ಲ, ಅದಿರುಗಳನ್ನು ತೆಗೆದುಕೊಂಡು ಬೇಕಾದಷ್ಟೆಲ್ಲ ಆಗಿದೆ. ಅದ್ರ ಬಗ್ಗೆ ನಾವು ಹೋರಾಟವನ್ನು ಮಾಡಿದ್ದೇವೆ. ಮೇಕೆದಾಟು ಪಾದಯಾತ್ರೆ ಯಾಕೆ ಮಾಡೋದು ಅಂತಂದರೆ, ಮೇಕೆದಾಟಿನಿಂದ ನಮ್ಮ ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ ಇವರಿಗೆಲ್ಲ ನೀರು ಬರಗಾಲದಲ್ಲಿ, ಕಷ್ಟಕಾಲದಲ್ಲಿ ನೀರನ್ನು ಹಂಚಲಿಕ್ಕೋಸ್ಕರ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡಬೇಕು ಅಂತ ಪಾದಯಾತ್ರೆ. ಬೆಂಗಳೂರು ಕುಡಿಯೋ ನೀರು ಕೊಡಬೇಕು ಅಂತ ಪಾದಯಾತ್ರೆ ನೋಡಿ. ಹೋದ ವರ್ಷ ಬರಗಾಲ ಎಂಥ ಪರಿಸ್ಥಿತಿ ಬಂತು. ಬೆಂಗಳೂರು ಕುಡಿಯೋ ನೀರೇ ಇರಲಿಲ್ಲ, ಹಳ್ಳಿಗಳಲ್ಲಿ ನೀರು ಇರಲಿಲ್ಲ. 300 ತಾಲೂಕು, 200 ಚಿಲ್ಲರೆ ತಾಲೂಕುಗಳು ಬರಗಾಲ ಅಂತ ಘೋಷಣೆ. ಇವತ್ತು ನೋಡಿ 42 TMC ಹೋಗಬೇಕಾಗ್ತದೆ. 100 ಚಿಲ್ಲರೆ TMC ಎಕ್ಸ್ಟ್ರಾ ಹೋಗಿದೆ. ಸಮುದ್ರಕ್ಕೂ ನೀರು ಹೋಗಿದೆ. ಇದಕ್ಕೆ ಹೋರಾಟ ಮಾಡಿದ್ವಿ. ಇದಕ್ಕೆ ನಾವು ಹೋರಾಟ ಮಾಡಿದ್ವಿ. ಸೊ ಹೋರಾಟ ಮಾಡೋದು. ಅದಕ್ಕೆ ಯಾರೂ ನಮಗೆ ಬೆಂಬಲ ಕೊಡಲಿಲ್ಲ. ಯಾವ ಫಿಲಮ್ ಅವರು ಕೊಡಲಿಲ್ಲ. ಸಾಹಿತಿ ಒಂದು 3-4 ಜನ ಬಿಟ್ಟು ಬಂದು ಕೇಸ್ ಹಾಕ್ಕೊಂಡು ಬಿಟ್ಟರೆ. ಆವತ್ತಿನ ಕಾಲದಲ್ಲಿ ನಮ್ಮ ಪಾದಯಾತ್ರೆಗೆ
ಅಡಚಣೆ ಮಾಡಿದ್ರು. ಎಲ್ಲ ನಮ್ಮ ನಾಯಕರುಗಳ ಮೇಲೆಲ್ಲ ಕೇಸ್ ಹಾಕಿದ್ರು, ನನ್ನ ಮೇಲೂ ಕೇಸ್ ಹಾಕಿದ್ರು, ಮುಖ್ಯಮಂತ್ರಿ ಮೇಲೆ ಕೇಸ್ ಹಾಕಿದ್ರು, ಡೆಲ್ಲಿ ಲೀಡರ್ಗಳ ಮೇಲೆ ಕೇಸ್ ಹಾಕಿದ್ರು. ಕೋವಿಡ್ ಅಂತ ಹೇಳಿದ್ರು. ಅವನು ಯಾರೊಬ್ಬ ಕೋವಿಡ್ ಇರೋನೇ ಒಬ್ಬರು ಕಳಿಸ್ಬಿಟ್ಟಿದ್ರು ನನಗೆ, ನನಗೂ ಕೋವಿಡ್ ಬಂದಿಲ್ಲ ಅಂತ. ಅದಕ್ಕೆಲ್ಲ ನಾವು ಹೋರಾಟವನ್ನು ಮಾಡಿಕೊಂಡು ನಾವು ಬೆಂಗಳೂರು ಮುಗ್ತೇವೆ, ಕೇಸ್ ಹಾಕ್ಸ್ಕೊಂಡು ಬೆಂಗಳೂರು ಮುಗ್ತೇವೆ. ಇವತ್ತು ನಾವು ಅವ್ರಿಗೆ ತಡನೆ ಮಾಡೋದು. ಬೆಂಗಳೂರು ಸಿಟಿಲಿ ಮಾತ್ರ ಒಂದು ಕೋರ್ಟ್ ಆಡ್ತಿದೆ, ಈ ಥರ ಬೆಂಗಳೂರು ಸಿಟಿಲಿ ಇಂಥ ವಿಚಾರಕ್ಕೆ ಟ್ರಾಫಿಕ್ ತೊಂದರೆ ಆಗೋದು. ಅವ್ರಿಗೆ ಹೇಳಿದ ಬೆಂಗಳೂರು ಬಿಟ್ಟು ನೀವು ಮಾಡಿ ಅಂತ ಹೇಳಿ ಮಾಡಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರ ಹೋರಾಟಕ್ಕೆ ನಮ್ಮದೇನು ಅಡಿಸ್ತಾ ಇಲ್ಲ. ಈಗ ಜಿ ಟಿ ದೇವೇಗೌಡರು ಅವರ ಪಾರ್ಟಿ ಯೂತ್ ಕಾಂಗ್ರೆಸ್ ಲೀಡ್ರು, ಯೂತ್ ಜನತಾದಳ ಲೀಡ್ರು ಎಲ್ಲ ಸೇರಿ ಮಾತಾಡಿದ್ದಾರೆ, ಅವ್ರದ್ದೇ ಆದಂಥ ಅಭಿಪ್ರಾಯ ತಿಳಿಸಿದ್ದಾರೆ. ಅದಾದಮೇಲೆ ಕುಮಾರಣ್ಣವರು ಅವರ ನುಡಿಮುತ್ತುಗಳನ್ನು ನುಡಿದಿದ್ದಾರೆ. ಇದೆಲ್ಲ ಕೂಡ ಇದ್ದ ಮೇಲೆ ಅವ್ರ ಪಾರ್ಟಿಯವರು ತೀರ್ಮಾನ ತಗೊಂಡು ಏನೋ ರಾಜಕೀಯ ಮಾಡಿಕೊಂಡು ಮಂತ್ರಿಗಿರಿ ಅಂತ ಇಳಿಸ್ಬಿಡ್ತೀನಿ ಅಂತ ಎದುರು ಅಂತ ಯಾವತ್ತು ಪೇಪರ್ ಇದೆ. ಆಮೇಲೆ ಅವ್ರು ಪಾದಯಾತ್ರೆ ಮಾಡಿದ್ರು. ಅವ್ರು ಮಾಡ್ಕೊಳ್ಳಿ ಏನು ಬೇಕು. ಅದಕ್ಕೆ ಅನೇಕ ಪ್ರಶ್ನೆಗಳನ್ನು ನಾವು ಕೇಳ್ಕೊಂಡು ಬಂದಿದ್ದೀವಿ. ಅನೇಕ ಪ್ರಶ್ನೆಗಳನ್ನು ಮಧ್ಯ ನಾನೂ ಇಟ್ಟಿದ್ದೀನಿ, ಅವರು ಇಟ್ಟಿದ್ದಾರೆ, ಬೇರೆ ಲೀಡರ್ಗಳೆಲ್ಲ ಬಿಟ್ಟಿದ್ದಾರೆ. ಇವತ್ತವರೆಗೂ ಒಂದಕ್ಕೂ ಅವ್ರು ಉತ್ತರ ಕೊಟ್ಟಿಲ್ಲ. ಬರೀ ಉಡಾಫೆ ಮಾತುಗಳನ್ನ ಹಾಕ್ಕೊಂಡು ನನ್ನ ಮಗಳನ್ನ ವಿಚಾರ ಮಾತಾಡೋದು, ನನ್ನ ವಿಚಾರ ಮಾತಾಡೋದು. ನನ್ನ ವಿಚಾರ ಎಷ್ಟು ಬೇಕಾದ್ರೂ ಮಾತಾಡಲಿ, ನಾನೇನು ಇನ್ನು ಯಾವ ಭಾಷೆಯಲ್ಲಿ ಬೇಕಾದ್ರೂ ನಾನು ಹೇಳಿ. ಅದೇ ನಾನು ಕೇಳಿದ್ದೀನಲ್ಲ, ನಿನ್ನ ಮುಟ್ಟು ಫಸ್ಟು ನೀನು ಎಷ್ಟು ಪ್ರಾಮಾಣಿಕ ಅಂತ ಈಚೆಗೆ ಇಡಪ್ಪ, ನಿಂದೆಲ್ಲ ಸ್ಕ್ರೀನ್ ಸ್ಟೇಟ್ ಇಂದ ಈಚೆ ಬರಬೇಕು ನೀನು ಅಂತ ಹೇಳ್ತಾ ಇದ್ದೆ. ಈಗ ನಿನ್ನೆ ಯಾವುದೋ ಒಂದು ಟಿ ವಿಲಿ ನಾನು ನೋಡಿದೆ, ನನಗೆ ಯಾರೋ ಕಳಿಸ್ಕೊಟ್ಟಿದ್ರು. ಗಣಿ ವಿಚಾರ ಸಂದರ್ಭದಲ್ಲಿ ಲೋಕಾಯುಕ್ತ ಈಗ ನಮ್ಮ ಮುಖ್ಯಮಂತ್ರಿಗಳಿಗೆ ಒಂದೇ ದಿನಕ್ಕೆ ನೋಟಿಸ್ ಬಂದ್ಬಿಟ್ಟು, ಒನ್ ಡೇ ಬಂದ ಯಾರೋ ಅಬ್ರಾಮ್ ಕೊಟ್ಟ ತಕ್ಷಣ ಯಾವ ತನಿಖೆನೂ ಆಗಿರಲಿಲ್ಲ, ನೋಟಿಸ್ ಬಂದ್ಬಿಟ್ಟು. ನೋಟಿಸ್ ಬಂದ ತಕ್ಷಣ ನಾವು ಕ್ಯಾಬಿನೆಟಲ್ಲಿ ನಾನೇ ಅಧ್ಯಕ್ಷತೆ ವಹಿಸಿ ಅವ್ರಿಗೇನು ಉತ್ತರ ಕೊಟ್ಟಿದ್ದೇವೆ. ಬಹುಶಃ ಗವರ್ನರ್ಗೆ ಮನವರಿಕೆ ಆಗ್ಬೋದು, ವಾಪಸ್ ತಗೋಬೋದು ಅಂದ್ಕೊಂಡಿದ್ದೇವೆ. ಕುಮಾರಣ್ಣನಿಗೂ ಕೂಡ ಲೋಕಾಯುಕ್ತ ನೀನು ಗಣಿನ 505 ಎಕರೆನೋ 550 ಎಕರೆನೋ ಕೊಟ್ಟಿದ್ಯಾ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟರು. ಗಣಿತೇನೆ ನನಗೆ ಗೊತ್ತಿರಲಿಲ್ಲ, ಇದು ಸುಮ್ಮನೆ ಜಲ್ಲಾಡ್ತಿತ್ತು. ನನಗೆ ಗೊತ್ತಿರಲಿಲ್ಲ. ಆ ಗಣಿನ ಕೊಟ್ಟಿದ್ದು ಸರಿ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮೇರೆಗೆ ಲೋಕಾಯುಕ್ತ ತನಿಖೆ ಮಾಡಿ ಗವರ್ನರ್ ಕಳಿಸ್ಕೊಟ್ಟಿದ್ದಾರೆ. ಗವರ್ನರ್ ಸಾಹೇಬರು ಮುಚ್ಚಿಟ್ಟಿದ್ದಾರೆ ಅಂತೇಳಿ ನನಗೆ ಗೊತ್ತಿದ್ರೆ ನಾನು ಕ್ಯಾಬಿನೆಟಲ್ಲಿ ಇದನ್ನು ಇಡ್ತಿದ್ದೇನೆ, ಪಾಯಿಂಟ್ ಇಟ್ಟಿದ್ದು. ಬೇರೆಯವರೆಲ್ಲ ಕೆಲವೆಲ್ಲ ಇಟ್ಟಿದ್ದೀನಿ ನಾನು, ಇವೆಲ್ಲ ಬಂದಿದೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದ್ದೀನಿ. ಈಗ ನಿಮ್ಮ ಮಾಧ್ಯಮದ ಯಾರೋ ಒಬ್ಬ ಸ್ನೇಹಿತರು ಅದನ್ನು ತನಿಖೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ನಾಳೆ ಏನಾದರೂ ಬೇರೆ ಹಗರಣಗಳ ಬಗ್ಗೆ ಮಾತನಾಡ್ತಿದ್ರೆ ಅಥವಾ ಬೇರೆ ದಾಖಲೆಗಳ ಬಿಡುಗಡೆ ಮಾಡ್ತಾರೆ? ಖಂಡಿತ. ಈಗ ನಮ್ಮ ಚೀಫ್ ಮಿನಿಸ್ಟ್ರು ನಾವೇ ಹೇಳ್ದು ನೀವು ಬರೋದು ಬೇಡ ಅಂತ. ಚೀಫ್ ಮಿನಿಸ್ಟರ್ ಅವಶ್ಯಕತೆ ಇಲ್ಲ, ನಾವು ಸಾಕು ಇವನ್ನೆಲ್ಲ ಅರಗಿಸ್ಕೋತೀವಿ, ನೀವೇನು ಬರೋದು ಬೇಡ. ಇಲ್ಲೂ ಅವ್ರ ಅವಶ್ಯಕತೆ ಇರಲಿಲ್ಲ. ಆದರೆ ಅವ್ರಿಗೆ ಇವ್ರದ್ದು ಹೋಮ್ ಟೌನ್ ಇದು, ಹೋಮ್ ಟೌನಲ್ಲಿ ಜನರಿಗೆ ಒಂದು ಸಂದೇಶ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಬರ್ತಾಯಿದ್ದಾರೆ. ಸೊ ಇದು ಕಾಂಗ್ರೆಸ್ ಪಕ್ಷದ ಒಂದು ತೀರ್ಮಾನ. ನಾಳೆ ಬೇರೆ ಹಗರಣಗಳ ಬಗ್ಗೆ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾರೆ, ನೋಡೋಣ, ಕಾದು ನೋಡಿ ಬಿಡುಗಡೆ ಮಾಡಿ. ಏನೇನಿದೆ ಇನ್ನು ಒಂದೇ ಸತಿ ಬಿಟ್ಬಿಟ್ರೆ ಅವೆಲ್ಲ ಕ್ಲೋಸ್ ಆಗ್ಬಿಡ್ತದೆ. ನಿಮಗೆ ನೀವು ಯಾವತ್ತೂ ಟೈಲರ್ಗೆ ಹೋಗ್ಬಿಡ್ತೀರಪ್ಪ, ಟೈಲರ್ಗೆ ಹೋಗಲ್ಲ, ನೀವು ಗೆಂಡಿಗೆ ಹೋಗ್ಬಿಡ್ತೀರ. ಇನ್ನು ಬೇಕಾದಷ್ಟು ಇನ್ನು 4 ಸಾಕಷ್ಟು ಇದೆ ಸರ್. ಹಾಗಾದ್ರೆ ಅಯ್ಯೋ, ಡಿ.ಕೆ. ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಆಗೋಯ್ತಾ ಅಂತ? ಯಾಕಂದ್ರೆ ಇದು ಕಾಂಗ್ರೆಸ್ ವರ್ಸಸ್ JDS BJP ಅಲ್ಲ, ಡಿ.ಕೆ. ಶಿವಕುಮಾರ್ ವರ್ಸಸ್ ಕಾಂಗ್ರೆಸ್. ಫಸ್ಟ್ ಅದಕ್ಕೆ ಉತ್ತರ ಕೊಡಿ. ಅದಕ್ಕೆ ಅವ್ರು ಹೇಳ್ಬೇಕಾಯ್ತು. ಈಗ ಈಗ ಹಗರಣ ಇದ್ದಿದ್ರೆ ಹಗರಣ ಅಂತ ಈಚೆ ಬರೋದು, ಮೂಢ ಹಗರಣ ಅಂತ ಇದ್ದಿದ್ರೆ ಹಗರಣ ಈಚೆ ಬರೋದು. ಈಗ ಯಾಕೆ ಮತ್ತು ಕುಮಾರಸ್ವಾಮಿ ಯಾಕೆ ಹಗರಣದ ಬಗ್ಗೆ ಮಾತಾಡಲಿಲ್ಲ? ಈಗ ಆಯ್ತಪ್ಪ, ಡಿ.ಕೆ. ಶಿವಕುಮಾರ್ ವರ್ಸಸ್ ಇದೆ ಅಂತ ನಾನು ಫಸ್ಟೇ ಕೇಳ್ಬೋದು, ನಾನು ಇಲ್ಲ ಅಂತಲ್ಲ, ನೀವು ಮಾಧ್ಯಮದವರು ಬರ್ದಿರ್ಬೋದು, ಆಯಿತು. ಯಾಕೆ ಇದು ಕುಮಾರಸ್ವಾಮಿ ಈ ಹಗರಣದ ಬಗ್ಗೆ ಮಾತಾಡಲಿಲ್ಲ? ಯಾಕೆ ಈ ಸೈಟ್ಗಳ ವಿಚಾರ ಹೇಳಲಿಲ್ಲ? ಹಗರಣ ಇಲ್ಲ, ಅವರೇ ನಾವು ಮಾಡೋದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ, ಒತ್ತಡದ ಮೇಲೆ ಬಂದಿದ್ದಾರೆ. ಬಂದು ಮಾತಾಡಲಿ, ಹಗರಣ ಏನಿದೆ ಅಂತ ಹೇಳಲಿ. ಈಗ BJP ಫಸ್ಟು ನಾವೇನು ಕೇಳಿದಪ್ಪ ಅಂದರೆ BJP ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು, ಎಲೆಕ್ಷನ್ ಟೈಮಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು. ಮೋದಿ ಅವ್ರಿಗೆ ಏನೇನೋ ಮಾತಾಡಿದ್ರು, ಅಮಿತ್ ಶಾ ಅವ್ರಿಗೆ ಏನೋ ಮಾತಾಡಿದ್ರು, JDS. ಈ BJP ಏನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು ಅದಕ್ಕೆ ಕುಮಾರಸ್ವಾಮಿ ಉತ್ತರ ಕೊಡಬೇಕು ಬೇಡವಳ್ಳಿ. ಆಮೇಲೆ BJP ಇರೋ ಕೂಡ ಇಂಥ ವಿಚಾರಗಳು ನಡೆದಿದೆ ಅಂತೇಳಿ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು, ಅದಕ್ಕೆ ಉತ್ತರ BJP ಅವರು ಕೊಡಬೇಕು, ಅವರು ಕೊಡಬೇಕು ಅಂತ ಅನೇಕ ವಿಚಾರಗಳು ಇವತ್ತು ಇದೆ.
ಒತ್ತಾಯ ಮಾಡ್ತೀರಾ ಸರ್ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಿ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಈ ಒಂದು ನಾನು ಯಾಕ್ರಿ ಗವರ್ನರ್ ಇದ್ದಾರೆ ರೀ, ಅದಕ್ಕೆ ಒತ್ತಾಯ ನಾವ್ಯಾಕೆ ಮಾಡಬೇಕು? ಆಗಿದೆ ಸರ್. ಕಾನೂನು ಹೇಳ್ತದೆ ಗವರ್ನರ್ಗೆ ಕಾನೂನು ಗೊತ್ತಿಲ್ವೇ? ಕಾನೂನು ಈಗ ಸಿದ್ದರಾಮಯ್ಯ ವಿಚಾರದಲ್ಲಿ ಕನ್ವಿನ್ಸ್ ಆಗಿದ್ದಾರೆ ತಮ್ಮ ಪತ್ರಿಕೆ ಅಂತ. ಖಂಡಿತ ನಮ್ಮ ಪತ್ರಕ್ಕೆ ಕನ್ವಿನ್ಸ್ ಆಗಿದ್ದಾರೆ. ಅವರು ವಾಪಸ್ಸು ಇದಕ್ಕೆ ಉರುಳಿಲ್ಲ ಅಂತೇಳಿ ಉತ್ತರ ಬರೀತಾರೆ. ಅವರ ಇವೊಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತದೆ. ಅವ್ರಿಗೂ ತಜ್ಞರಿದ್ದಾರೆ. ಇಲ್ಲಾಂದ್ರೆ ಒಂದೇ ದಿನಕ್ಕೆ ಅವರು ಕೊಟ್ಬಿಟ್ಟು ಹೆಂಗೆ ಒಂದೇ ದಿನಕ್ಕೆ ಕೊಟ್ಬಿಟ್ರಲ್ಲ, ಒಂದೇ ದಿನಕ್ಕೆ ಹೆಂಗೆ ಕೊಟ್ಟರು ಅನ್ನೋದೇ ಕ್ವಶನ್. ಅದಕ್ಕೆ ನಾವು ಕೊಟ್ಟಿದ್ದೀವಿ. ಒಂದು ದಿನಕ್ಕೆ ಇಷ್ಟೊಂದು ಓದೋಕ್ಕಾಗಲ್ಲ, ಟೈಮ್ ತೆಗೆದುಕೊಳ್ಳಿ ಅಂತ ನಾವು ಹೇಳಿದ್ದೀವಿ. ಅವ್ರು ಓದಿದ್ದಾರೆ. ಆಮೇಲೆ ಚೀಫ್ ಮಿನಿಸ್ಟರ್ ಕೂಡ ನಾನು ಪೇಪರ್ಲಿ ಓದಿದೆ, ಅವ್ರಿಗೂ ಪರ್ಸನಲ್ ಆಗಿ ಏನೋ ಬರ್ದಿದ್ರಂತೆ, ಅವರು ಕೂಡ ಅದಕ್ಕೆಲ್ಲ ರಿಪ್ಲೈ ಮಾಡಿ. ರಾಜಕೀಯ ಇಲ್ಲ ಅಂದ್ರೆ ಏನು ನಡೀತದೆ? ರಾಜಕಾರಣ ಇಲ್ಲ ಅಂದ್ರೆ ಏನು ನಡೀತದೆ? ರಾಜಕಾರಣ ಅದೇ ಬೇರೆ, ಅದು ಬೇರೆ ಏನೇನು. ಅಯ್ಯೋ, ಎಲ್ಲರನ್ನೂ ಈಗ ನನ್ನ ಜೈಲು ಹಾಕ್ಸಿದ್ದಾಯ್ತು, ಬೇರೆ ತಿರ್ಗಾ ನನ್ನ ಅವನು ಯಾರು ಹೇಳಿ ಮಿಲ್ಟ್ರಿ ಬಂದು ಕರ್ಕೊಂಡು ಹೋಗ್ತದೆ ಅಂತ ಹೇಳಿದೆ. ಕಳಿಸಪ್ಪ ನಿನ್ನ ಮಿಲ್ಟ್ರಿನ ಕಾಯ್ತಾ ಇದ್ದೀನಿ ನಾನು. ನೀವಿಂತ ಡೈಜೆಸ್ಟ್ ಮಾಡ್ಕೊಂಡ್ಬಿಡ್ತೀರಾ? ಸಿದ್ದರಾಮಯ್ಯ ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ. ಸಿದ್ದರಾಮಯ್ಯ ಅವರು ಏನು ಮಾಡಿ ಪಾಪ, ಅವರು ಒಂಥರ ಪರ್ಸನಲಿ ಎಮೋಷ್ನಲ್ ಮ್ಯಾನ್. ಅವರು 40 ಇಯರ್ಸಿಂದ ಅವ್ರದ್ದೇ ಆದಂಥ ಬದುಕು. ಸುಳ್ಳು ನಿಜ ಇದ್ದಿದ್ರೆ ಬೇಕಾದ್ರೆ ಡೈಜೆಸ್ಟ್ ಮಾಡ್ಕೊಳ್ಳೋರು. ಸುಳ್ಳ ಈ ಥರ ಮಾಡ್ತಾ ಇದ್ದಾರಲ್ಲ ಅಂತ ಅವ್ರಿಗೆ ಮಾನಸಿಕವಾಗಿ ಸ್ವಲ್ಪ ಹಿಂಸೆ ಆಗಿರಬಹುದು, ನಾನಿಲ್ಲ ಅಂತ ಹೇಳಿದ್ರು. ಬಟ್ ಇಡೀ ರಾಜ್ಯದ ಒಬ್ಬ ಹಿಂದುಳಿದ ರಾಷ್ಟ್ರದಲ್ಲೇ ಕಾಂಗ್ರೆಸ್ ಪಕ್ಷ ಒಬ್ಬ 2ನೇ ಸತಿ ಮುಖ್ಯಮಂತ್ರಿಯಾಗಿ ಒಬ್ಬ ಹಿಂದುಳಿದ ನಾಯಕನ ತೇಜೋವಾದಿಗೆ BJPಯವರು ಜನತಾದಳವರು ಹೊರಟ್ಬಿಟ್ಟಲ್ಲ, ಅದಕ್ಕೆ ನಾವು ಇವತ್ತು ಇಡೀ ಪಕ್ಷ ಸರ್ಕಾರ, ನಾಳೆ ನಮ್ಮ ACC ಜನರಲ್ ಸೆಕ್ರೆಟರಿ ಬರ್ತಾ ಇದ್ದಾರೆ, ಇಡೀ ನಮ್ಮ ರಾಷ್ಟ್ರೀಯ ಭಾರತೀಯ ಪಕ್ಷ ಏನು ಕಾಂಗ್ರೆಸ್ ಪಕ್ಷ ಏನಿದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ, ರಾಹುಲ್ ಗಾಂಧಿ ಅವರ ಮುಖಂಡತ್ವದಲ್ಲಿ, ಸಿದ್ದರಾಮಯ್ಯನವರ ಪರವಾಗಿ ನಾವು ನಿಂತ್ಕೊಂಡಿದ್ದೇವೆ. ಅದಕ್ಕೆ ನನ್ನ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ. ನೀವೇ ಬಂಡೆ ಅವರಿಗೆ, ನೀವೇ ಬಂಡೆ. ಬಂಡೆನೋ ಬಲನೋ ತೋಳೋ ಏನೋ, ನಾನಂತೂ ಅವ್ರ ಪರ ಇದ್ದೀನಿ, ಮುಂದಕ್ಕೂ ಇರ್ತೀನಿ. ಮಂಡ್ಯದಲ್ಲೇ ಗಲಾಟೆ ಆಗಿದೆ ಸರ್, ಬಿಜೆಪಿ ಮತ್ತು ಅವ್ರದ್ದು ಬಿದ್ದಿದ್ದೇ ರೀ. ಇದು ಟೆಂಪ್ರರಿ, ಹೆಂಗೋ ಅಡ್ಜಸ್ಟ್ಮೆಂಟ್ ಆಗಿ ಅದೇನೋ ಎನಿಮಿ ಫ್ರೆಂಡ್ಸ್ ಅಂತ ಇಬ್ಬರು ಹೆಂಗೋ ಒಂದಾಗಿ ಸದ್ಯಕ್ಕೆ ಹೆಂಗೋ ನಡೆಸ್ತಾ ಇದ್ದಾರೆ ಸಂಸಾರ. ಕಷ್ಟ ಅಲ್ವಾ ನಿಮಗೆ? ನೋಡಪ್ಪ, ಆಗಬೇಕಾಯ್ತು, ಆ್ಯಂಟಿ ಕಾಂಗ್ರೆಸ್ ವೋಟ್ ಆಯಿತು, ಜನ ತೀರ್ಪು ಕೊಟ್ಟಾರೆ, ಆಯಿತು. ಈಗ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಈಗ ಹಿಂದೆ ಕುಮಾರಸ್ವಾಮಿ ಜೊತೆ ಹೋಗಿ 1ಕ್ಕೆ ಬಂದಿದ್ದ, ಈಗ ಇವ್ರ ಜೊತೆ ಹೋಗಿ 9ಕ್ಕೆ ಬಂದಿದ್ದೀವಿ. ಬೆಟರ್ ಅಲ್ವಾ? ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಸೆಟ್ಲ್ ಆಗಬೇಕಲ್ಲ, ಭೂಮಿ ಒಳಗಡೆ, ಭೂಮಿ ಎಷ್ಟೆಷ್ಟು ನೀರು ಕುಡಿತದೆ ಕುಡಿದು ಒಳಗಡೆ ಹೋಗ್ಬೇಕಲ್ಲ, ಅಂತರ್ಜಲ ಹೆಚ್ಚಬೇಕಲ್ಲ, ಹಿಂಗೆ ನಮ್ಮ ಕಾಂಗ್ರೆಸ್ ಜಲ ಹೆಚ್ಚೋದು. ಯೋಗೇಶ್ವರ್ ಕೂಡ ಬರ್ತಾರೆ ಸರ್. CP ಯೋಗೇಶ್ವರ್ ಕೂಡ ಪಾರ್ಟಿಗೆ ಬರ್ತಾರೆ ಅಂತ ಚರ್ಚೆಗಳು ಶುರುವಾಗಿದೆ ಸರ್. ಈಗ ನನಗೆ ಗೊತ್ತಿಲ್ಲ, ಅದು ಅವ್ರ ಪಾರ್ಟಿ ಅಲ್ಲ ಸರ್, ನಿಮ್ಮ ಪಾರ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.